ಕೇಸ್ನಲ್ಲಿ 4 ಜನರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ವಿಚಾರ. ಇದು ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ SITನವರು ತಗೊಂಡಿರತಕ್ಕಂಥ ತೀರ್ಮಾನ. ಅವರಿಗೆ ಗೊತ್ತಿದೆ, ಅವರೆಲ್ಲ ಒಟ್ಟಾಗಿ ಇದ್ದರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಯಾವುದು? ಹೌದು. ಈಗ ನಿರ್ಲಕ್ಷ್ಯನೇ ಏನು ಸರ್? ಅವರು ಇಲ್ಲಿ CM ತನಕ ಬಂದಿದ್ದಾರೆ, ಯಾಕಂದ್ರೆ ಅವ್ರು CCTV ಫುಟೇಜ್ ಕೊಟ್ಟರು ಕೂಡ ಅವ್ರ ಮೇಲೇನೆ ಅನುಮಾನಿಸ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ಅವರಿಗೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಸಮಾಧಾನ ತಂದಿಲ್ಲ, ಹಾಗಾಗಿ ಆಗ್ತಾ ಇದ್ದಾರೆ. ಅದರದ್ದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಲೋಪ ಇದೆಯಾ ಸರ್ ನಿಮ್ಮ ಗಮನಕ್ಕೆ? ಅಲ್ಲ, ಅವ್ರಿಗೆ ಹಂಗೆ ಅನಿಸಿದೆ. ಆ ತಾಯಿ ಮಗಳನ್ನು ಕಳ್ಕೊಂಡಾಗ ಅವರಿಗೆ ಸ್ವಾಭಾವಿಕವಾಗಿ ಆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರಿಗೆ ಅಂಥ ಅಭಿಪ್ರಾಯ ಬರೋದು ಬೇಡ, ನ್ಯಾಯವಾಗಿ CIDಯಿಂದ ಮಾಡಿಸೋಣ ಅಂಥೇಳಿ ಕೊಟ್ಟಿದ್ದೇವೆ. CIDಯಿಂದ ತನಿಖೆ ಆದಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದೆಲ್ಲವೂ ಅದರಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಕೆಲವು ಶಾಸಕರು ಸಂಪುಟ ಪುನರ್ರಚನೆ ಆಗಬೇಕು, ಹಿರಿಯರಿಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದೆ ಸರ್. ಸುಬ್ಬಾರೆಡ್ಡಿ ಮಾತಾಡಿದ್ದಾರೆ ಸರ್, ಅವ್ರಿಗೆಲ್ಲ ಏನಂತೀವಿ ಸರ್? ಇಲ್ಲ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ನಾವು. ಹೈಕಮಾಂಡ್ನವ್ರಿಗೆ ಬಿಟ್ಟಿದ್ದದು.